ನಮಸ್ಕಾರ, ವೆಲ್ಕಮ್ ಟು ವಾಸ್ತು ಜ್ಯೋತಿ. ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು. ಈ ವಾರ 13ನೇ ತಾರೀಕಿಂದ 20ನೇ ತಾರೀಕು ತನಕ ಯಾವ್ಯಾವ ರಾಶಿಗಳಿಗೆ ಏನೇನು ಫಲ ಇದೆ ಜುಲೈಯಲ್ಲಿ ಅಂತ ತಿಳ್ಕೊಳ್ಳೋಣ. ಇವಾಗ ನೋಡಿ, 13ನೇ ತಾರೀಕಿಗೆ ಶನಿ ವಕ್ರಿಯ ಆಗ್ತಿದೆ. ನವೆಂಬರ್ 8 ತನಕ, 2025 ನವೆಂಬರ್ 8 ತನಕ ಶನಿ ವಕ್ರಿಯವಾಗಿ ಅಂದರೆ ರೆಟ್ರೋಗ್ರೇಡ್ ಆಗಿ ಟ್ರಾನ್ಸ್ಲೇಟ್ ಆಗುತ್ತೆ. ನಂತರ 16ನೇ ತಾರೀಕು ಕರ್ಕ ರಾಶಿಗೆ ರವಿ ಪ್ರವೇಶಿಸ್ತಾರೆ. ಹಾಗಾಗಿ ದಕ್ಷಿಣಾಯನ ಶುರು, ಕರ್ಕ ಸಂಕ್ರಾಂತಿ ಅಂತೀವಿ. ಸಂಕ್ರಾಂತಿಗೆ 6 ತಿಂಗಳು ಕರ್ಕ ಸಂಕ್ರಾಂತಿ. ಧನುರ್ ರಾಶಿಗೆ ಅರ್ಧಾಷ್ಟಮ ಶನಿ. ಈಗ 4ನೇ ಮನೆಯಲ್ಲಿ ಶನಿ ವಕ್ರಿಯನಾಗಿರೋದ್ರಿಂದ ತಕ್ಕ ಮಟ್ಟಿಗೆ ಸ್ವಲ್ಪ ಕೆಲಸ ನಿಧಾನ ಅನ್ಸಾಯ್ತು, ಅದು ಸ್ವಲ್ಪ ಪಿಕಪ್ ಆಗುತ್ತೆ, ಕೆಲಸ ಚುರುಕಾಗುತ್ತೆ. ಸಪ್ತಮದಲ್ಲಿ ಗುರು ಅಸ್ತ ಆಗಿತ್ತು. ಸೊ ಕೆಲಸ ಕಾರ್ಯ ಅಂದರೆ ವಧುವರ ಅನ್ವೇಷಣೆ ಆಗಲಿ, ಇವತ್ತು ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಸ್ಲೋ ಆಗ್ಬಿಟ್ಟಿತ್ತು. ಇದು ಮತ್ತೆ ಹೊಸ ಉತ್ಸಾಹ, ಹೊಸ ಚುರುಕಾಗುತ್ತೆ. ನಿಮ್ಗೆ 6ರಲ್ಲಿ ಯಾವಾಗ 11ನೇ ಮನೆ ಅಧಿಪತಿ 6ರಲ್ಲಿತ್ತು, ಕೆಲಸ ಕಾರ್ಯಗಳು ಪರವಾಗಿಲ್ಲ. ಬಟ್ ಆದರೆ ಪ್ರೀತಿ ಪ್ರೇಮದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳಿತ್ತು ಶುಕ್ರನಿಂದ. ಹಾಗಾಗಿ ಶುಕ್ರ ಪರಿಹಾರ ಆಗುತ್ತೆ ಇದೆ ನಿಮಗೆ. ಮತ್ತೆ ನೋಡಿ, ಭಾಗ್ಯದಲ್ಲಿ ಕೇತು ಸಂಚಾರ ಮಾಡ್ತದೆ ಕುಜನ ಜೊತೆ. ಹಾಗಾಗಿ ಇಲ್ಲಿ ಕೇತುವೆ ಪರಿಹಾರ ಬೇಕಾಗಿದೆ. ಪದಾಶುಪುಷ ಸಂಕಾಶಂ ತಾರಕಾಗ್ರಹಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಘೋರಂ ತಂ ಕೇತುಂ ಪ್ರಣಮಾಮ್ಯಂ. ಈ ಮಂತ್ರಗಳು ಹೇಳ್ಕೊತಾ ಕೇತುಗೋಸ್ಕರ ಕಂಬಳಿ, ಬಡವರಿಗೆ ಕಂಬಳಿ ದಾನ ಮಾಡೋದು, ಗಣೇಶನ ಅಷ್ಟೋತ್ತರ ಹೇಳೋದು, ಗಣೇಶನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಅರ್ಚನೆ ಮಾಡ್ಸೋದು. ಅದರಿಂದ ಖಂಡಿತ ನಿಮಗೆ ಲಾಭಗಳಿದೆ, ಪರಿಹಾರ ಆಗುತ್ತೆ. ಇನ್ನು ನಿಮಗೆ ಸಪ್ತಮದಿಂದ ಅಷ್ಟಮಕ್ಕೆ ರವಿ ಸಂಚಾರ ಮಾಡ್ತಾ ಇದೆ. ಭಾಗ್ಯಾಧಿಪತಿ ಅಷ್ಟಮದಲ್ಲಿ ಸಂಚಾರ ಮಾಡಿದ್ರೆ ತಂದೆ ಆರೋಗ್ಯದಲ್ಲಿ ಈ 2ನೇ ಭಾಗದಲ್ಲಿ, ವಾರದ ಅಂತ್ಯ ಭಾಗದಲ್ಲಿ ಎಚ್ಚರಿಕೆ ವಹಿಸಬೇಕಾದ್ರೆ ಇನ್ನೊಂದು ತಿಂಗಳು ಕೂಡ ರವಿ ಶಾಂತಿ ಆಗುತ್ತೆ. ಸರ್ಕಾರದಿಂದ ಒತ್ತಡಗಳು ಅಥವಾ ಕೆಲಸದಲ್ಲಿ ಪಾಸಿಂದ ಒತ್ತಡ ಬರುವಂಥ ಚಾನ್ಸಸ್ ಇರುತ್ತೆ. ಇದಕ್ಕೆ ಪರಿಹಾರವಾಗಿ ನೀವು ರವಿ ಶಾಂತಿ ಆಗತ್ತಿದೆ. ಓಂ ಆದಿತ್ಯಾಯ ನಮಃ, ಓಂ ಸೂರ್ಯಾಯ ನಮಃ, ಸೂರ್ಯ ನಮಸ್ಕಾರ ಮಾಡೋದು, ಬೆಳಗ್ಗೆ ಸೂರ್ಯ ಉದಯಕ್ಕೆ ಎದ್ದು ಅರ್ಘ್ಯ ಕೊಡೋದು. ಇದರಿಂದ ಖಂಡಿತ ಸೂರ್ಯನೊಂದು ಪರಿಹಾರ ಆಗಿ ಗೋಧಿ ದಾನ ಮಾಡೋದ್ರಿಂದ ಕೂಡ ಸೂರ್ಯ ಪರಿಹಾರ ಆಗುತ್ತೆ. ಒಟ್ಟಾರೆ ತಗೊಂಡ್ರೆ ಧನುರ್ ರಾಶಿಯವರಿಗೆ ಮಿಶ್ರ ಫಲ ಅಂತಾನೆ ಹೇಳ್ಬೋದು, ಒಳ್ಳೆಯದಾಗಲಿ. ಮಕರ ರಾಶಿ. ಮಕರ ರಾಶಿಯವರಿಗೆ 2ನೇ ಮನೆ ರಾಹು, 8ರಲ್ಲಿ ಕೇತು. ಮಾತು ಎಚ್ಚರಿಕೆಯಿಂದ ಆಡಬೇಕು. ಮತ್ತೆ ಕುಟುಂಬದಲ್ಲಿ ಖರ್ಚು ಹೆಚ್ಚಾಗುವಂತ ಚಾನ್ಸಸ್ ಇರುತ್ತೆ. ಅಷ್ಟಮದಲ್ಲಿ ಕೇತು ಮತ್ತು ಕುಜ ಯುತಿಯಾಗಿರೋದ್ರಿಂದ ವಾಹನ ಸಂಚಾರ ಮಾಡೋದು ಸ್ವಲ್ಪ ಎಚ್ಚರಿಕೆ ಇರಬೇಕು. ಇಲ್ಲಾಂದ್ರೆ ವಾಹನ ರಿಪೇರಿ ಬರುವಂತ ಚಾನ್ಸಸ್ ಇರುತ್ತೆ. ಅಥವಾ ಮನೆಗೆ ಏನಾದರೂ ಖರ್ಚು ಬರುವಂತ ಚಾನ್ಸಸ್ ಇರುತ್ತೆ. ಇಲ್ಲ ಅಣ್ಣ ತಮ್ಮನ ಜೊತೆ ಏನಾದರೂ ವಿರೋಧಾಭಾಸಗಳಿರುತ್ತೆ, ಮಾತು ಕಡಿಮೆ ಆಗ್ಬಿಟ್ಟಿರುತ್ತೆ. ಸೊ ಇದನ್ನೆಲ್ಲ ತಗೊಂಡ್ರೆ ಕುಜ, ಕೇತು, ರಾಹು ಈ 3 ನಿಮಗೆ ರೆಮಿಡಿ ಬೇಕಾಗುತ್ತೆ. ಸಪ್ತಮದಲ್ಲಿ ರವಿ ಸಂಚಾರ, ಮಕರ ರಾಶಿಯವರಿಗೆ ಸಪ್ತಮದಲ್ಲಿ ರವಿ ಸಂಚಾರ, ಅಷ್ಟಮಾಧಿಪತಿಯಾಗಿ ಸಪ್ತಮದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ತಕ್ಕ ಮಟ್ಟಿಗೆ ಮಿಶ್ರ ಫಲ ರವಿಯಿಂದ. 6ರಲ್ಲಿ ಗುರು ಸ್ವಲ್ಪ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು. ಕೆಲಸ ಕಾರ್ಯಗಳಿಗೆ ಏನು ಲಾಭದಾಯಕವಾಗಿದೆ. ಪಂಚಮದ ಅಂದ್ರೆ ಪೂರ್ವ ಪುಣ್ಯ ಸ್ಥಾನದಲ್ಲಿ ಶುಕ್ರ ಇದ್ದು, ಶುಕ್ರ ಬಲ ಚೆನ್ನಾಗಿದೆ ನಿಮಗೆ. ನಿಮ್ಮ ರಾಶಿಯಾಧಿಪತಿಯಾದ ಶನಿಗೆ ಶುಕ್ರ ಸ್ನೇಹಿತನಾಗಿ ಈಗ ನಿಮ್ಗೆ ನೋಡಿ 7, 8, 9, 10 ಶುಕ್ರ ಪಂಚಮದಲ್ಲಿ ಕೂತ್ಕೊಂಡು ನಿಮ್ಮ ಲಾಭ ಸ್ಥಾನವನ್ನು ವೀಕ್ಷಣೆ ಮಾಡ್ತಾ ಇದೆ ಮಕರ ರಾಶಿಯವರಿಗೆ. ಹಾಗಾಗಿ ಶುಕ್ರನ ಬಲ ಚೆನ್ನಾಗಿದೆ, ಆ ಶುಕ್ರ ನಿಮ್ಮನ್ನು ಮ್ಯಾನೇಜ್ ಮಾಡುತ್ತೆ. ಬಟ್ ಆದರೂ ಕೂಡ ಕೇತು ಒಂದು ಪರಿಹಾರ ಅಗತ್ಯ ಇದೆ. ಸೊ ಕೇತು ನೀವು ಯಾವ ತರ ಎಲ್ಲ ಪರಿಹಾರ ಮಾಡಬಹುದು? ಒಂದು ಪಲಾಶಪುಷ್ಪ ಸಂಕಾಶಂ ತಾರಕಾಗ್ರಹಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಘೋರಂ ತಂ ಕೇತುಂ ಪ್ರಣಮಾಮ್ಯಂ. ಈ ಮಂತ್ರಗಳು ಹೇಳ್ಕೊತಾ ಗಣೇಶನ ಆರಾಧನೆ ಮಾಡೋದು, ಬೀದಿ ನಾಯಿಗೆ ಆಹಾರ ಕೊಡೋದ್ರಿಂದ ಕೇತು ಪರಿಹಾರ ಆಗುತ್ತೆ. 2ನೇ ಮನೆ ರಾಹುಗೋಸ್ಕರ ನೋಡಿ, ಒಂದು ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆಗಳು ಜಾಸ್ತಿ ಹಾಕಿ. ರಾಹು ಎಷ್ಟು ಪ್ರದಕ್ಷಿಣೆ ಹಾಕ್ತಿರೋ ಅಷ್ಟು ನಿಮಗೆ ಈ ಸ್ಟೆಬಿಲಿಟಿ ಕೊಡುತ್ತೆ. ಸೊ ಹಾಗಾಗಿ ರಾಹು ಪರಿಹಾರ ಆಗುತ್ತೆ. ಅಥವಾ ಮೂಲಂಗಿ ದಾನ ಕೊಡಿ, ಅದರಿಂದ ಪರಿಹಾರ ಆಗುತ್ತೆ. ಉದ್ದಿನ ಬೇಳೆ ದಾನ ಕೊಡೋದ್ರಿಂದ ಕೂಡ ರಾಹು ಪರಿಹಾರ ಆಗುತ್ತೆ. ಒಟ್ಟಾರೆ ತಗೊಂಡಾಗ ಮಿಶ್ರ ಫಲ ಅಂತ ಹೇಳ್ಬೋದು. ಶುಕ್ರನಿಂದ ಲಾಭ ಚೆನ್ನಾಗಿದೆ. ನಂತರ ಕುಂಭರಾಶಿ. ಕುಂಭರಾಶಿಗೆ ನಿಮ್ಮ ರಾಶಿಯಲ್ಲಿ ರಾಹು ಸಂಚಾರ, ಸಪ್ತಮದಲ್ಲಿ ಕೇತು, ಪತಿ ಪತ್ನಿಯಲ್ಲಿ ಸ್ವಲ್ಪ ಡಿಟ್ಯಾಚ್ಮೆಂಟು, ಜೊತೆಗೆ ಸಪ್ತಮದಲ್ಲೇ ಕುಜನೂ ಇದೆ. ವಾದ ವಿವಾದ, ಮಾತಾಡೋದು ಕಡಿಮೆ. ಸೊ ಈಗ ಕುಜ ಕೇತುವು ಪರಿಹಾರ ಬೇಕಾಗುತ್ತೆ. ನಂತರ 2ರಲ್ಲಿ ವಕ್ರಿ ಆಗ್ತಿದೆ ಶನಿ. ಸ್ವಲ್ಪ ಕೆಲಸ ಕಾರ್ಯಗಳಲ್ಲಿ ಒತ್ತಡ ಉಂಟಾಗುವ ಚಾನ್ಸಸ್ ಇರುತ್ತೆ. ಭಯ ಬೀಳೋ ಅವಶ್ಯಕತೆ ಇಲ್ಲ. ಯಾಕೆ ಅಂದ್ರೆ ನಿಮ್ಮ ರಾಶಿನೇ ಗುರು ಈಗ ವೀಕ್ಷಣೆ ಮಾಡ್ತಾ ಇದೆ. ನಿಮ್ಮ ರಾಶಿನೇ ವೀಕ್ಷಣೆ ಮಾಡ್ತಿರೋದ್ರಿಂದ ಈ ದುಷ್ಪರಿಣಾಮಗಳನ್ನೆಲ್ಲ ಅದು ತಡೆ ಹಿಡಿಯುತ್ತೆ. ಸೊ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಗುರು ಜೊತೆಗೆ ಈಗ ಹಸ್ತದಿಂದ ಉದಯ ಆಗ್ತಾ ಇರೋದ್ರಿಂದ ನಿಮಗೆ ಲಾಭಗಳು ಕೂಡ ಹೆಚ್ಚಾಗುತ್ತೆ. ಗುರುಗೊಂದು ಶಕ್ತಿ ಬರುತ್ತೆ ನಿಮ್ಮ ರಾಶಿನೇ ನೋಡೋದ್ರಿಂದ. ಯಾಕಂದ್ರೆ ಗುರು ಈಗ ಹಸ್ತನಾಗಿದ್ದು ಶಕ್ತಿಹೀನನಾಗಿದ್ದ, ಈಗ ಸ್ವಲ್ಪ ಬಲ ಜಾಸ್ತಿ ಆಗುತ್ತೆ ರವಿಯಿಂದ ಬಿಡುಗಡೆ ಆದಾಗ. ರವಿ ಈಗ ಮತ್ತೆ ನಿಮಗೆ 6ನೇ ಮನೆಗೆ ಬರ್ತಾ ಇದೆ.
ಸೊ ಈಗ ಕೆಲಸ ಕಾರ್ಯಗಳಲ್ಲಿ ಗೌರವ ಕೀರ್ತಿ ಪಡ್ಕೊಳ್ಳೋಂಥ ಸಮಯ ಈ ವಾರ ಆದ ಈಗ ಈ ವಾರದಿಂದ ಗುರುವಾರದಿಂದ ನಿಮ್ಗೆ ಇಷ್ಟು ದಿವಸದಿಂದ ಕೆಲಸದಲ್ಲಿ ಒತ್ತಡ, ಕೆಲಸದಲ್ಲಿ ಗೌರವ ಇಲ್ಲ ಅಥವಾ ಕೆಲಸ ಸಿಗ್ತಾ ಇಲ್ಲ, ಎಲ್ಲದಕ್ಕೂ ಒಳ್ಳೆ ರಿಸಲ್ಟ್. ಕೆಲಸ ಕಾರ್ಯಗಳಲ್ಲಿ ಗೌರವ ಕೀರ್ತಿ, ನಿಮ್ಗೆ ಕೆಲಸ ಹುಡುಕ್ತಾ ಇದ್ರೆ ಕೆಲಸ ಸಿಗೋವಂಥ ಚಾನ್ಸಸ್ ಹೆಚ್ಚಾಗುತ್ತೆ. ಮದುವೆ ಆಗ್ತಾ ಇಲ್ಲ, ವಧುವರ ಅನ್ವೇಷಣೆಗಿದ್ರಿ ಅದರಿಂದ ಗುರುವಿಂದ ನಿಮ್ಗೆ ಸಹಾಯ ಆಗುತ್ತೆ. ಒಟ್ಟಾರೆ ಈ ವಾರ ಈ ಸೆಕೆಂಡ್ ಹಾಫ್ ತುಂಬಾ ಚೆನ್ನಾಗಿದೆ ಅನ್ಬೋದು ಕುಂಭರಾಶಿಯವ್ರಿಗೆ, ಒಳ್ಳೆದಾನೆ. ಇಲ್ಲ ಮೀನರಾಶಿಯವ್ರಿಗೆ ಈ ವಾರ ಯಾವ ತರ ಫಲ ಇದೆ ನೋಡೋಣ. ನೋಡಿ, ಮೀನರಾಶಿಯವರಿಗೆ ನಿಮ್ಮ ರಾಶಿಯಲ್ಲಿ ಶನಿ ವಕ್ರ ಆಗ್ತಾ ಇದ್ದಾನೆ. ನಿಮಗೆ ಸ್ವಲ್ಪ ನಿಧಾನ ಆಗ್ಬೋದು ಕೆಲಸ ಕಾರ್ಯಗಳು, ಅಥವಾ ಬದಲಾವಣೆ ಯೋಚನೆ ಮಾಡ್ಬೋದು ಕೆಲಸ ಕಾರ್ಯಗಳಲ್ಲಿ, ಅಥವಾ ವ್ಯಾಪಾರ ವ್ಯವಹಾರದಲ್ಲಿ ಹೂಡಿಕೆ ಮಾಡೋಣ ಅಥವಾ ಏನ್ ಮಾಡೋಣ ನಿಧಾನ ಆಗುತ್ತೆ. ನಂತರ ಮೂರನೇ ಮನೆಯಲ್ಲಿ ಶುಕ್ರ ಇದ್ರೆ ನಿಮ್ಮ ಮಾತುಕತೆಯಲ್ಲಿ ಜಯ, ಅಷ್ಟಮಾಧಿಪತಿ ಆಗ್ತಾನೆ, ಆಕಸ್ಮಿಕ ಶುಭ ಸುದ್ದಿ. 4ರಲ್ಲಿ ಗುರು ಸಂಚಾರ ಮಾಡ್ತಾ ಇದೆ, ಕರ್ಮಾಧಿಪತಿ ರಾಷ್ಟ್ರಾಧಿಪತಿ ಕೇಂದ್ರದಲ್ಲಿ ಈಗ ಹಸ್ತನಾಗಿ ಉದಯ ಆಗ್ತಾ ಇರೋದ್ರಿಂದ ಕೆಲಸ ಕಾರ್ಯಗಳು ಸ್ವಲ್ಪ ತಕ್ಕ ಮಟ್ಟಿಗೆ ಚೆನ್ನಾಗೇ ಆಗುತ್ತೆ ನಿಮ್ಗೆ. ಪಂಚಮದಲ್ಲಿ ಬುಧ ಪರಿಹಾರ ಅಗತ್ಯ. 5ನೇ ಮನೆಯಲ್ಲಿ ಬುಧ ಇದ್ರೆ ನೋಡಿ, 4ನೇ ಮನೆ 4 ಮತ್ತು 7ನೇ ಮನೆ ಅಧಿಪತಿ, ಮನೆಯಲ್ಲಿ ಸ್ವಲ್ಪ ನೆಮ್ಮದಿ ಕಡಿಮೆ. ಆಲೆ ಹೋದ ವಾರದಿಂದನೇ ಮನೆಯಲ್ಲಿ ಸ್ವಲ್ಪ ಬಯಸ್ಕೊಳ್ಳೋದು ಹೆಚ್ಚಾಗಿರುತ್ತೆ. ಮತ್ತೆ ಸಪ್ತಮಾಧಿಪತಿ ಆಗಿದ್ರೆ ಗಂಡ ಹೆಂಡತಿದ್ದು ಸ್ವಲ್ಪ ಮಿಸ್ಕಮ್ಯುನಿಕೇಶನ್, ಮಾತುಕತೆಯಲ್ಲಿ ಭಿನ್ನಾಭಿಪ್ರಾಯಗಳಿರುತ್ತೆ. ಹಾಗಾಗಿ ಈ ತಿಂಗಳು ಬುಧ ಶಾಂತಿ ಅಗತ್ಯ. ವಿಷ್ಣು ಸಹಸ್ರನಾಮ ಬುಧವಾರ ಆದ್ರೂ ಹೇಳ್ಕೊಳ್ಳಿ, ಅಥವಾ ದಿನನಿತ್ಯ ಹೇಳ್ಕೊಟ್ರೆ ಇನ್ನೂ ಒಳ್ಳೇದು. ಓಂ ನಾರಾಯಣಾಯ ನಮಃ, ಓಂ ಕೃಷ್ಣವೇ ನಮಃ, ನೀವು ಅಷ್ಟೋತ್ತರನಾದ್ರೂ ಹೇಳ್ಕೊಳ್ಳಿ. ವಿಷ್ಣು ಸಹಸ್ರನಾಮ ಪೂರ್ತಿ ಹೇಳಲಿಕ್ಕೆ ಬರಲ್ಲ ಅಂದ್ರೆ ಅಷ್ಟೋತ್ತರನಾದ್ರೂ ಹೇಳ್ಕೊಳ್ಳೋದ್ರಿಂದ ಖಂಡಿತ ಲಾಭ ಇದೆ. ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕಳಿಸ್ಕೊಡಿ, ಒಳ್ಳೆಯದು.